ರೈಸ್ ಬಾತ್ 30, Okay. ಚಿತ್ರಾನ್ನ 30 ಓಕೆ. ಎಲ್ಲ ನಾವು ನಾರ್ಮಲ್ ರೈಸ್. ದೋಸೆ ಎಲ್ಲ ದೋಸೆ 13 ಎಲ್ಲ ಪ್ಲೇಟ್ 30. ಎಲ್ಲ 30ನೇ. ಓಹೋ. ಸೂರಿ ಸಂತೆ ಚಾನೆಲ್ ನ ನೋಡ್ತಾ ಇರುವಂತ ಎಲ್ಲ ನಮ್ಮ ಸ್ನೇಹಿತರಿಗೆ ಮತ್ತೆ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಮಸ್ತೆ ಗೆಳೆಯರೆ, ಎಂದಿನಂತೆ ಇವತ್ತಿನ ವಿಡಿಯೋಗೆ ತಮ್ಗೆ ಸ್ವಾಗತವನ್ನು ಬಯಸ್ತಾ ಇವತ್ತು ಒಂದು ಅದ್ಭುತವಾದ ಟಿಫನ್ ಸೆಂಟರ್ ನ ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗುವಂತವ್ರಿಗೆ ದಿನ ಎಲ್ ಟಿಫನ್ ಮಾಡೋದು ಅನ್ನೋದೊಂದು ಟೆನ್ಷನ್ ಇರುತ್ತೆ. ಸೊ ಅದಕ್ಕೆ ಪರಿಹಾರವಾಗಿ ಇವತ್ತು ಒಂದು ಒಳ್ಳೆ ಟಿಫನ್ ಸೆಂಟರ್ ನ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಫ್ರೆಶ್ ಆಗಿ ಇಡ್ಲಿ, ದೋಸೆ, ಪೂರಿ ಎಲ್ಲ ಅಲ್ಲಲ್ಲೇ ಮಾಡ್ಕೊಡ್ತಾರೆ ನಿಮ್ಗೆ. ಆಮೇಲೆ ರೇಟು ಕೂಡ ಬಹಳ ರೀಸನಬಲ್ ಅಂತೆ, ಸಿಕ್ಕಾಪಟ್ಟೆ ಜನ ಅಂತೂ ಇದ್ದಾರೆ. ಬನ್ನಿ, ಈ ಹೋಟೆಲ್ ಎಲ್ಲಿದೆ ಅಂತ ಆಮೇಲೆ ತೋರಿಸ್ತೀನಿ. ಸೊ ನಿಮ್ಗೆ ಸೂರಿ ಸಂತೆ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಈ ಹೋಟೆಲ್ ನ ನಿಮಗೆ ತೋರಿಸ್ತೀನಿ. ಬನ್ನಿ, ಆ ಹೋಟೆಲ್ ವಿಶೇಷ ಏನು ಅಂತ ತಿಳ್ಕೊಂಡ್ ಬರೋಣ. ಏನಣ್ಣ ನಿಮ್ಮ ಹೆಸರು? ಏನ್ ನಿಮ್ಮ ಹೆಸರು? ಶಿವಮಲ್ಲಪ್ಪ ಅವರು. ಯಾವ ನಿಮ್ದು? ಕೊಳ್ಳೇಗಾಲ ಪಕ್ಕ. ಹಾ ಹಾ. ಎಷ್ಟು ವರ್ಷ ಆಯ್ತು ಹೋಟೆಲ್ ಓಪನ್ ಮಾಡಿದ್ದು? 5 ವರ್ಷದ ಮೇಲೆ. ಹಾ ಹಾ ಹಾ. ಬೆಳಿಗ್ಗೆ ಎಷ್ಟು ಗಂಟೆ ಓಪನ್ ಅಣ್ಣ ನಿಮ್ದು? 6 ಗಂಟೆ. 6 ಗಂಟೆ. 6 ಗಂಟೆಯಿಂದ 6 ಗಂಟೆಯಿಂದ 10 ಗಂಟೆ. 10 ಗಂಟೆ. ಓಕೆ. ಮಧ್ಯಾಹ್ನ ಇರ್ತಾಣ ಇಲ್ಲಿ? ಮಧ್ಯಾಹ್ನ ಇಲ್ಲ, ತಿಂಡಿ ಮಾತ್ರ. ತಿಂಡಿ ಮಾತ್ರ. ಓಕೆ. ಅಂದ್ರೆ ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ ಬರ್ತೀರಾ, ಇಲ್ಲಿ ಮಾತ್ರ ಫ್ರೆಶ್ ಆಗಿ ಮಾಡಕ್ಕದು? ಓಕೆ ಅಣ್ಣ, ನಮಸ್ಕಾರ. ನಮಸ್ಕಾರ ಸರ್. ಏನ್ ಸರ್ ತಮ್ಮ ಹೆಸರು? ಹೇಮರಾಜ್ ಅಂತ. ಹೇಮರಾಜ್. ಓಕೆ. ಇವರು ಸುಮಾರು ಒಂದು 20-25 ವರ್ಷದಿಂದ ಕೆಂಗೇರಿಲಿ ಹಾಕ್ತಾರೆ. ಈ ಬಸ್ ಸ್ಟ್ಯಾಂಡ್ ಮೊದಲನೆಯ ಬ್ರಿಡ್ಜ್ ಇತ್ತು, ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇತ್ತು, ಅಲ್ಲಿ ಅಣ್ಣ ತಂದಿರೆಲ್ಲ ಹಾಕಿದ್ರು. ಇವ್ರು ಬಂದು 100 ಕಡಿಯೋರು. ಇವ್ರ ತವಿ ನಾವು ತಿಂಡಿ ತಿನ್ನೋದು. ಒಂದು ದೊಡ್ಡ ಹೋಟ್ಲಿಗಿಂತ ಇಲ್ಲಿ ಚೆನ್ನಾಗಿರುತ್ತೆ. ಯಾಕೆಂದರೆ ಸ್ವಲ್ಪ ನಮ್ಮ ರೇಟು ಬಡ್ಜೆಟ್ಗೆಲ್ಲ ಇದೆ, ಒಳ್ಳೆ ಇದು. ಇವ್ರ ಅಣ್ಣ ತಮ್ಮ 3 ಜನನೂ ಇಲ್ಲೇ ಹಾಕೋದು. ಬ್ರಿಡ್ಜ್ ಕೆಳಗಡೆ ಹಾಕಿದ್ರು, ಅವ್ರ ಅಣ್ಣ ಇಲ್ಲ, ಈಗ ಇವ್ರ ತಮ್ಮ ಹಾಕ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿದೆ, ತಿಂಡಿ ಏನು ತೊಂದರೆ ಇಲ್ಲ ಸರ್, ಆರಾಮಾಗಿ ತಿಂತಾ ಇದ್ದೀವಿ. ನೀರು ಫಿಲ್ಟರ್ ನೀರು ತರಿಸ್ತಾರೆ. ಸ್ವಲ್ಪ ಹೊರಗಡೆ ತಿಂತೀವಿ ಅನ್ನೋದು ಬಿಟ್ಟರೆ ಇನ್ನೇನು ಇಲ್ಲ ಸರ್, ಚೆನ್ನಾಗಿದೆ ಸರ್. ರೇಟ್ ಎಲ್ಲ ಹೇಗಿದೆ ಇಲ್ಲಿ? ರೇಟು ನಮ್ಮ ತಕ್ಕಂತೆ ಬಡ್ಜೆಟ್ಗೆ ರೀಸನಬಲ್ ಪ್ರೈಸ್ ಸರ್. ನಮ್ದು 40 ರೂಪೀಸ್ ಕೊಟ್ರೆ ನಾವು ಎಷ್ಟಾರ ತಿನ್ಬೋದು. ನಾವು ಡ್ರೈವರ್ ಕಂಡಕ್ಟರ್, ಬೇರೆಯವ್ರಿಗೆಲ್ಲ ಬೇರೆ ಬೇರೆ ರೀತಿ ಇರುತ್ತೆ. ಆಲ್ಮೋಸ್ಟ್ ಇಲ್ಲಿ ಬರೋ ಡ್ರೈವರ್ ಕಂಡಕ್ಟರ್ಸ್ ಎಲ್ಲ ಇಲ್ಲೇ ಟಿಫನ್ ಮಾಡೋದು? ಇಲ್ಲೇ ಮಾಡೋದು. ಮಧ್ಯಾಹ್ನ ಊಟನೂ ಸಿಗುತ್ತೆ ಸರ್? ಮಧ್ಯಾಹ್ನ ಇಲ್ಲ ಸರ್, ಮಧ್ಯಾಹ್ನ ಬೇರೆ ಊಟ. ನಾವು ಇಳ್ದೋಗ್ಬಿಡ್ತೀವಿ, ನಾವು ನೈಟ್ ಹೊಲ್ಟೋರು. ನಾವು ಮಧ್ಯಾಹ್ನ ಬೇರೆ ಹಾಕ್ತಾರೆ, ಇವ್ರು ಹಾಕಲ್ಲ, ಬೇರೆ. ಬೆಳಿಗ್ಗೆ ಮಾತ್ರ ಇಲ್ಲೇ ಕಂಪಲ್ಸರಿ ಹೋಗ್ತೀವಿ ಸರ್. ನಿಮ್ಮ ಡ್ಯೂಟಿ ಎಲ್ಲ ಇವಾಗ ಪರವಾಗಿಲ್ಲ ಸರ್, ನಡೀತಾ ಇದೆ ಮಟ್ಟಿಗೆ. ಯಾವ ಸರ್ ತಮ್ದು? ನಮ್ದು ಮೈಸೂರು. ಮೈಸೂರಿಂದ. ಮೈಸೂರು ಹತ್ರ ಯಾವ ಊರು? ಮೈಸೂರು ಸಿಟಿನೇ. ಓನರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಪರವಾಗಿಲ್ಲ ಸರ್, ಒಳ್ಳೆ ಮನುಷ್ಯ ಸರ್. ಅಪ್ಪ ಮಗ ಮಾಡ್ತಾ ಇರ್ತಾರೆ. ಅಪ್ಪ ಮಕ್ಕಳೇ ನಿಂತ್ಕೊಂಡು ಮಾಡೋದು. ಏನ್ ಇಷ್ಟ ಸರ್ ಇಲ್ಲಿ ನಿಮ್ಗೆ? ಎಲ್ಲ ದೋಸೆ ಚೆನ್ನಾಗಿ ಹಾಕ್ತಾರೆ, ಅಲ್ಲೇ ಫ್ರೆಶ್ ಆಗಿ ಹಾಕ್ತಾರೆ. ಇಡ್ಲಿನೂ ಅಲ್ಲೇ ಫ್ರೆಶ್ ಆಗಿ ಮಾಡ್ತಾರೆ. ಹೀಗಾಗಿ ಇಷ್ಟ ಆಗುತ್ತೆ. ಚಿತ್ರಾನ್ನೂ ಚೆನ್ನಾಗಿ, ಚಿತ್ರಾನ್ನ ಬಾತ್ ಇಷ್ಟೇ ಮಾಡೋದು. ನಾವು ಇನ್ನೊಂದು ಹೋಗ್ತಿದ್ದು ಗೊತ್ತಾಗ್ಬಿಟ್ಟು ನಮಗೆ ಒಂದು 12 ಗಂಟೆ ಆಗಿ ಎದೆ ಉರಿ, ಹೊಟ್ಟೆ ಉರಿ ಸ್ಟಾರ್ಟ್ ಆಗಿದೆ. ಇನ್ನು ತಿಂದು ನಾವು ಮೈಸೂರಿಗೆ ಹೋಗೋದಂತೀವಿ, ನಮ್ಗೆ ಏನು ಮಾಡೋದನ್ನ ಚೆನ್ನಾಗಿದೆ. ಅದಕ್ಕೋಸ್ಕರ ತಿನ್ನೋದು ಸರ್. ಇನ್ನೂ ತುಂಬ ಜಾಸ್ತಿ ಮಾಡೋದು ಚೆನ್ನಾಗಿದೆ ಸರ್. ಯಾವುದೇ ಥರ ಸೋಡಾ ಆಗಲಿ, ಈ ಥರ ಮಾಡೋದಾಗಲಿ ಇಲ್ಲ ಸರ್, ಚೆನ್ನಾಗಿ ಮಾಡ್ತಾರೆ. ಮನೇಲಿ ಮಾಡ್ಕೊಡ್ತಾರೆ, ಉಳಿದದ್ದು ಇಲ್ಲಿ ಮಾಡ್ಕೊತಾರೆ ಸರ್, ಚೆನ್ನಾಗಿ ಮಾಡ್ತಾರೆ ಸರ್. ಅಂದ್ರೆ ನೀವು ಡೈಲಿ ಮೈಸೂರಿಂದ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೀರಾ? ಮೈಸೂರು ಇವತ್ತು ನಿನ್ನೆ ಬಂದಿದ್ದೀನಿ, ಮಧ್ಯಾಹ್ನ ಹೇಳಿದ್ರು. ಇಲ್ಲಿ ಒಂದಿಲ್ಲ. ಓಕೆ. ಇಲ್ಲಿ ಹಾಲ್ಟ್ ಆಗೋದಾದ್ರೆ ಎಲ್ಲ ಆಗ್ತೀರಾ ಸರ್? ಬಸ್ಸಲ್ಲೇ ಇರ್ತೀರಾ? ಉಳ್ಕೊಂಡು ಬೆಳಗ್ಗೆ ಹೊರಟಾಗ್ತೀರಾ? ಬಸ್ಸಲ್ಲಿ ಇದ್ದು ಡ್ಯೂಟಿ ಮಾಡ್ಬಿಟ್ಟು ಮಧ್ಯಾಹ್ನ 1 ಗಂಟೆ ಹೇಳಿದ್ರು. ಓ, ಪರವಾಗಿಲ್ಲ ಸರ್. ಮೈಸೂರಿಂದ ಅಪ್ ಅಂಡ್ ಡೌನ್ ಮಾಡ್ಕೊಂಡು ಚಿತ್ರದುರ್ಗದಿಂದ ಕೊಡೋ ಮಾಡ್ತಾರೆ ಸರ್. ಹೌದಾ ಸರ್? ನಮ್ಮ ಎಂಪ್ಲಾಯಿಗಳು ಚಿತ್ರದುರ್ಗ, ಶಿವಮೊಗ್ಗ, ಓಕೆ, ಡೈಲಿ ಬರ್ತಾರೆ ಸರ್. ಬಂದು ಹೋಗಿ ಡ್ಯೂಟಿ ಮಾಡ್ತಾರೆ ಸರ್. ಇಲ್ಲೆಲ್ಲ ಈ ಬಡ್ಜೆಟ್ಗೆಲ್ಲ ನಾವು ಮನೆ ಮಾಡಿ. ಸೊ ಹಂಗಾಗಿ ನಿಮ್ಗೆ ಕಡಿಮೆ ರೇಟ್ಗೆ ಒಳ್ಳೆ ಫುಡ್ ಸಿಗುತ್ತೆ ಇಲ್ಲಿ. ಸೊ ಮನೆ ಫುಡ್ ತರ ಫೀಲ್ ಆಗುತ್ತೆ. ಆಗಲಿ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.
ಅಣ್ಣ ಪಲಾವ್ಗ ಇದು ಚಿತ್ರಾನ್ನ ಲಾಕ್ಡೌನ್ ಟೈಮಲ್ಲಿ ಓಪನ್ ಮಾಡಿದ್ದಣ್ಣ ಇದು ಲಾಕ್ಡೌನ್ ಊರ್ಲೇ ಇದು ಹಾ ಹಾ ಆದ್ಮೇಲೆ ಬಂದ ಇಲ್ಲಿ ಓಕೆ ಓಕೆ ಊರಲ್ಲಿ ಏನ್ ಮಾಡ್ತಾ ಇದ್ರಿ ಅಣ್ಣ ಅಲ್ಲೂ ಹೋಟ್ಲು ಅಲ್ಲೂ ಹೋಟ್ಲೆ ಹಾ. ಹ್ಮ್ ಯಾವಣ್ಣ ನಿಮ್ದು ಸೈಕ್ಯ ಬಂಡಳ್ಳಿ ಯಾವ್ದು ಬಂಡಳ್ಳಿ ಬಂಡಳ್ಳಿ ಕೊಳ್ಳೇಗಾಲದ ಹತ್ರನ ನಗರದ ಹತ್ರನ ಅನೂರು ಪಕ್ಕ ಹನ್ನೂರು ಓ ಕೊಳ್ಳೇಗಾಲದಿಂದ ಏನ್ ಟಿಫನ್ ಮಾಡ್ತೀರಣ್ಣ ಇಲ್ಲಿ ದೋಸೆ ಇಡ್ಲಿ ರೈಸ್ ಬಾತು ಚಿತ್ರಾನ್ನ ಪೂರಿ ಅಂದ್ರೆ ಮುಂಚೆಯಿಂದನೂ ಅಡಿಗೆಲ್ಲ ಎಕ್ಸ್ಪೀರಿಯನ್ಸ್ ನಿಮ್ಗೆ ನಮ್ಗೆ 7 ವರ್ಷ ನನ್ಗೆ 7 ವರ್ಷದಿಂದ ಅಂದ್ರೆ ನಿಮಗೆ 7 ವರ್ಷ ಇದ್ದಾಗ ಹೋಟ್ಲಿಗೆ ಸೇರ್ಕೊಂಡಿದ್ದ ಓಹೋ ಸ್ವಂತ ಹೋಟ್ಲೆ ಸ್ವಂತ ಹೋಟ್ಲೆ ಎಲ್ಲಿ ಊರಲ್ಲಿ ಇಲ್ಲಿದ್ದ ಬನ್ನೂರು ಮಂಡ್ಯ ಓಕೆ ಓಕೆ ಅಲ್ಲೇ 20 ವರ್ಷ ಇದು ಹಾ 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 ಆಮೇಲೆ ಊರು ಊರಿಂದ ತಿರ್ಗಿ ಬೆಂಗಳೂರು ಓಕೆ ಓಕೆ ಯಾಕೆ ಅಲ್ಲಿ ವ್ಯವಸಾಯ ಏನು ಇರ್ಲಿಲ್ವಾ ನಿಮ್ದು ವ್ಯವಸಾಯನ ಮಾಡ್ತೀನಿ ಅದು ಎಲ್ಲ ಉಂಟು ಓ ವ್ಯವಸಾಯ ಮಾಡ್ಕೊಂಡು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಹೋಟ್ಲು ಇದ್ದೀರಿ ಮಾಡ್ತೀನಿ ವ್ಯವಸಾಯ ಮಾಡ್ತೀನಿ ಹಾ ಹಾ ಎಲ್ಲ ಜೇಟಿ ಎಲ್ಲ ಮಾಡ್ತೀನಿ ಓಕೆ ಈಗ ಅಲ್ಲಿ ಯಾರು ನೋಡ್ಕೋತಾರೆ ವ್ಯವಸಾಯನ ವ್ಯವಸಾಯ ಇಲ್ಲ ಬೇರೆಯವ್ರದ್ದು ಮಾಡ್ಕೊಂಡಿದ್ದೀನಿ ಓಕೆ ಓಕೆ ಸ್ವಂತ ಇಲ್ಲ ಹಾ 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 ಬೇರೆಯವ್ರದ್ದು ಕುತ್ಕೆ ಮಾಡ್ಕೊಂಡಿದ್ದೀನಿ ಓಕೆ ಓಕೆ ಈಗಲೂ ಮಾಡ್ತಾ ಇದ್ದೀರಾ ಇಲ್ಲ ಈಗ ಬಿಟ್ಬಿಡ ಈಗ ಬಿಟ್ಬಿಟ್ರಿ ಎಲ್ಲಿ ಟೈಮ್ ಇದಕ್ಕೆ ಸಾಲಲ್ವಲ್ಲ ನಿಮ್ಗೆ ಆಗಲ್ಲ ಅಲ್ಲ ಊರಿಗೆ ಹೋಗ್ತಾ ಇರ್ತೀರಾ ಅಣ್ಣ ಹಾ ಊರಿಗೆ ಹೋಯ್ತಾ ಇರ್ತೀನಿ ಬರ್ತಾ ಇರ್ತೀನಿ ಹಾ ಹಾ ತಿಂಗಳಿಗೆ ಒಂದ್ಸತಿ ಹೋಯ್ತೀನಿ ತಿಂಗಳಿಗೊಂದ್ಸಲ ಹಾ. ಅಣ್ಣ ನಮಸ್ಕಾರ ಸರ್ ಏನಣ್ಣ ತಮ್ಮ ಹೆಸರು ಸರ್ ಲೋಹಿತ್ ಅಂತ ಸರ್ ಲೋಹಿತ್ ಅವರು ಯಾವ ಊರು ತಮ್ಮದು ಸರ್ ಕೇರಳ ಪಕ್ಕ ಗನ್ನಳ್ಳಿ ಅಂತ ಸರ್ ನಮ್ಮದು ಓಕೆ ಓಕೆ ಎಷ್ಟು ವರ್ಷ ಆಯ್ತು ಸರ್ ಡ್ಯೂಟಿಗೆ ಸೇರಿ ಸರ್ 11 ವರ್ಷ ಆಯ್ತು ಸರ್ 11 ವರ್ಷ ಇದೆ ಬೆಂಗಳೂರೇನಾ ಹೌದು ಬೆಂಗಳೂರು ಸರ್ ಓಕೆ ಓಕೆ ಹೇಗಿದೆ ಸರ್ ಟಿಫನ್ ಇಲ್ಲಿ ಸರ್ ಟಿಫನ್ ಪರವಾಗಿಲ್ಲ ಸರ್ ಬಂದ್ಬಿಟ್ಟಿದೆ ಓಕೆ ನೀವು ರೆಗ್ಯುಲರ್ ಆಗಿ ಇಲ್ಲೇ ಟಿಫನ್ ಮಾಡೋದು ಹೌದು ಸರ್ ಓಕೆ ಸೊ ರೇಟು ರೀಸನಬಲ್ ಅಂತೀರಾ ಹೌದು ಸರ್ ಓಕೆ ಏನು ಹೊರಗಡೆ ವಹಿಸ್ಕೊಂಡ್ರೆ ಇಲ್ಲೇ ನಿಮಗೆ ಓ ಸೂಪರ್ ಸರ್ ಏನು ಇಷ್ಟ ಆಗುತ್ತೆ ಸರ್ ಇಲ್ಲಿ ನಿಮಗೆ ಇಲ್ಲಿ ಎಲ್ಲ ಐಟಮು ಕೊಡ್ತಾರೆ ಸರ್ ಬಂದ್ಬಿಟ್ಟು ಚಿತ್ರಾನ್ನ ಕೊಡ್ತಾರೆ ಪುರಿ ಕೊಡ್ತಾರೆ ಹಾಂ ಹಾಂ ಬಾತ್ ಕೊಡ್ತಾರೆ ಎಲ್ಲ ಥರ ಕೊಡ್ತಾರೆ ಎಲ್ಲ ಮತ್- ಐಟಮ್ ಕೊಡ್ತಾರೆ ಓಕೆ ಮಧ್ಯಾಹ್ನ ಇರುತ್ತೆ ಸರ್ ಇಲ್ಲಿ ಇರ್ತದೆ ಮಧ್ಯಾಹ್ನ ಇರುತ್ತೆ ಓಕೆ ಸೊ ಈ ಭಾಗದಲ್ಲಿ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಟಿಫನ್ ಇಲ್ಲೇ ಮುಗಿಸ್ಕೊಂಡ್ಬಿಡ್ತೀರಾ ಹೌದು ಸರ್ ಓಕೆ ಓಕೆ ರೈಟ್ ಸರ್ ಸರ್ ನಮಸ್ಕಾರ ನಮಸ್ತೆ ಏನ್ ಸರ್ ತಮ್ಮ ಹೆಸರು ತಿಮ್ಮಯ್ಯ ಅಂತ ತಿಮ್ಮಯ್ಯ ಅವರು ಹಾ ಯಾವ ಊರು ಸರ್ ತಮ್ಮದು ದೊಡ್ಡಲ್ ಮರ ದೊಡ್ಡಾದ್ಮರ ನೀವು ಆಟೋ ಓಡಿಸೋದಾ ಇಲ್ಲ ನಮ್ದು ಗಾಡಿ ಇದೆ ಓಕೆ ಸೊ ಇಲ್ಲಿ ಯಾವಾಗ್ಲೂ ಇಲ್ಲೇ ಟಿಫನ್ ಮಾಡೋದ ನೀವು ಬಂದಾಗ ಇಲ್ಲೇ ಊಟ ಮಾಡ್ತಾ ಇರ್ತೀವಿ ಚೆನ್ನಾಗೈತೆ ಪರವಾಗಿಲ್ಲ ಓಕೆ ನಾವು ಅಲ್ಲಿಂದ 8 ಕಿಲೋಮೀಟರ್ ಇಂದ ಬಂದಿದ್ದೀವಿ ಇಲ್ಲಿಗೆ ಹಾ 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 ಅಷ್ಟಕ್ಕೆ ಪರವಾಗಿಲ್ಲ ಚೆನ್ನಾಗಿದೆ ಓಕೆ ಹಾ. ಏನ್ ಗಾಡಿ ಸರ್ ನಿಮ್ದು ನಮ್ದು ಬುಲೋರಾ ಇದೆ ಕ್ಯಾಬ್ ಇದೆ ಓಕೆ ಹಾ ಓ ಕ್ಯಾಬ್ ಹಾ. ಓಕೆ ಓಲಾಗೆ ಅಥವಾ ಊಬರ್ಗೆ ಅಟ್ಯಾಚ್ ಮಾಡಿದೀರಾ ಅಡ್ವೈಸ್ ಮಾಡಿದ್ದೀವಿ ಓಕೆ ಸೊ ಆರ್ಡರ್ ಬಂದಾಗ ಈ ಕಡೆ ಬಂದಾಗ ಇಲ್ಲೇ ಟಿಫನ್ ಮಾಡ್ತೀರಾ ಟಿಫನ್ ಮಾಡೋದು ಇಲ್ಲಾಂದ್ರೆ ಅಲ್ಲಿಂದ ಫ್ರೀ ಆಗಿದ್ದಾಗ ಅಲ್ಲಿಂದ ಇಲ್ಲಿ ಬಂದು ನಾವು ಊಟ ಮಾಡ್ತೀವಿ ಚೆನ್ನಾಗಿದೆ ಊಟ. ಟಿಫನ್ಗೋಸ್ಕರನೇ ಇಲ್ಲಿ ಬರ್ತೀರಾ ಹಾ. ಓಹೋ ಪರವಾಗಿಲ್ಲ ರೇಟ್ ಎಲ್ಲ ಹೇಗಿದೆ ಸರ್ ಪರವಾಗಿಲ್ಲ ಸರ್ ಓಕೆ ರೀಸನಬಲ್ ಆಗಿದೆ ಇಲ್ಲ ನಾವು ಇಲ್ಲಿ ಬರ್ತಾ ಇರ್ಲಿಲ್ಲ ಕರೆಕ್ಟ್ ಹೇಗಿದೆ ಸರ್ ನಿಮ್ ಬಿಸ್ನೆಸ್
ಪರವಾಗಿಲ್ಲ. ಓಕೆ. ನಮ್ದು ಕ್ಯಾಬ್ಗಿಂತ ನಮ್ ನರ್ಸರಿ ಫೀಲ್ಡ್ ಜಾಸ್ತಿ, ಹಾ ಹಾ. ಅಲ್ಲಿ ಸ್ವಲ್ಪ ಪರವಾಗಿಲ್ಲ. ಓಕೆ. ದೊಡ್ಡ ಮರಸರ ಎಲ್ಲ ನರ್ಸರಿ ಜಾಸ್ತಿ ಅಲ್ಲ ಸರ್? ಜಾಸ್ತಿ ಏನ್ ಸರ್ ಅದ ರೀಸನ್ ಆಕ್ಚುಲಿ? ಏನು ಮನೆಗಳಿಗೆ ಹಾ ಹಾ. ಫ್ಯಾಕ್ಟ್ರಿಗಳಿಗೆಲ್ಲ ಅಲ್ಲಿಂದಾನೆ ಹೋಗುತ್ತ ಪ್ಲಾಂಟ್ಸ್ ಎಲ್ಲ. ಓಕೆ ಓಕೆ. ಅಂದ್ರೆ ಮಾಮೂಲಿ ಸಿಟಿನಲ್ಲಿ ಸಿಗುತ್ತಲ್ಲ ಗಿಡಗಳು, ಅದಕ್ಕಿಂತ ರೇಟ್ ಕಮ್ಮಿ ಇರುತ್ತಾ ಅಲ್ಲಿ? ಓಕೆ. ಪರವಾಗಿಲ್ಲ. ನಮ್ಗೆ ಅಷ್ಟೊಂದೇನು ಅಲ್ಲಿ ಲಿಂಕೇನಿಲ್ಲ. ಓಕೆ. ಅದಕ್ಕೆ ನೀವು ಅಲ್ಲಿ ಪಿಕಪ್ ಮಾಡಿ ಎಲ್ಲಿ ಡ್ರಾಪ್ ಅಂತೀರೋ ಡ್ರಾಪ್ ಮಾಡ್ತೀರಾ ಅಷ್ಟೇ. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ. ನಿಮ್ಗೆ ಮಕ್ಕಳು ಅಣ್ಣ? ಇಬ್ರು ಮಕ್ಕ ಇಬ್ರು ಮಕ್ಕಳು. ಬೆಟ್ಟದಲ್ಲವನ ಮಾದಾಪುರ ಬೆಟ್ಟ. ಒಬ್ರು ಜೊತೆಲೇ ಇದಾರೆ? ಇಲ್ಲ, ಮಾದಾಪುರ ಬೆಟ್ಟ ಕೆಲಸದಲ್ಲವನ. ಓ, ಮಹೇಶ್ವರನ್ ಬೆಟ್ಟದಲ್ಲಿ ದೇವಸ್ಥಾನದಲ್ಲ? ಹಾ, ದೇವಸ್ಥಾನ. ಓಕೆ ಓಕೆ. ದಾಸಾವ್ ದಾಸೋಹದಲ್ಲ? ತಿಂಡಿ ಮಾಡೋದು. ಓಕೆ. ಓ, ಅವರು ಅಡಿಗೆ ಡಿಪಾರ್ಟ್ಮೆಂಟ್. ಇನ್ನೊಬ್ರು ಅಣ್ಣ? ಅದೇ ಇನ್ನೊಬ್ರು ಇಲ್ಲೇ ಇದಾರೆ? ಹಾ. ಓಕೆ ಓಕೆ. ಸೊ ನಿಮ್ಮನ್ನ ನೋಡಿ ಅವ್ರಿಗೂ ನಿಮ್ ಬಿಸ್ನೆಸ್ ಇಂಟ್ರೆಸ್ಟ್ ಆಗಿ ಅವ್ರು ಇದಕ್ಕೆ ಬಂದ್ಬಿಟ್ಟಿದ್ದಾರೆ? ಇಲ್ಲ ಇಲ್ಲ, ಓದ್ತಿದ್ದ, ಹಾ ಹಾ. ಆಮೇಲೆ ಬೇರೆ ಕೆಲ್ಸಕ್ಕೆ ಹಾಕತ್ತಾರೆ. ಓಕೆ ಎಲ್ಲ ಕಲಿತಾನಲ್ಲ ಚೆನ್ನಾಗಿ, ಓಕೆ ಓಕೆ. ಅದಕ್ಕೆ ಅಡಿಗೆ ಕೆಲ್ಸಕ್ಕೆ ಹಾಕ. ಹಾ ಹಾ. ಅವನು BSc ಮಾಡೋಣ. BSc ಆಗಿದೆ ಅವ್ರದ್ದು? BSc ಮಾಡ. ಓಕೆ. ಮುಟ್ಟಿನ ಎಲ್ಲ ಬಸ್ ಇದು? ಪುರಿಗ ಇದು? ಹೌದಣ್ಣ. ಪುರಿ. ಸರ್, ಏನ್ ನಿಮ್ಮ ಹೆಸರು? ಚಂದು. ಹಾ, ಚಂದು. ಚಂದು ಅವರು. ಓಕೆ. ಏನು ಓದಿದ್ದೀರಾ ಚಂದು ಅವರ? 10th. ಓಕೆ. ಸೊ ನೀವು ನಿಮ್ಮ ತಂದೆಯ ಜೊತೆ ಸೇರ್ಕೊಂಡು ಬಿಸ್ನೆಸ್ ಹೆಲ್ಪ್ ಮಾಡ್ತಾ ಇದ್ದೀರಾ? ಓಕೆ. ಸೊ 10th ಹೋದ್ಮೇಲೆ ಕೆಲವ್ರಿಗೆಲ್ಲ ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ಸುತ್ತೆ, ನಿಮ್ಗೆ ಅನ್ಸ್ಲಿಲ್ವಾ? ಆ ಥರ ಅನ್ಸ್ಲಿಲ್ಲ? ಯಾಕೆ ತಂದೆ ಮಾಡ್ಕೊಂಡ್ ಮುಂದೆ ಬಿಸ್ನೆಸ್ ಅಲ್ಲೇ ಮುಂದುವರ್ಸೋಣ ಅಂತ? ಹೌದು. ಓಕೆ ಓಕೆ. ಏನ್ ನಿಮ್ಮ ಹೋಟೆಲ್ ಸ್ಪೆಷಲ್ ಆಕ್ಚುಲಿ? ಚಿತ್ರಾನ್ನ, ಬೋಂಡ, ಬಾತು, ದೋಸೆ ಹಾ ಹಾ. ಎಲ್ಲ ಸೊ ಜನದ ಒಪಿನಿಯನ್ ಹೇಗಿದೆ? ಚೆನ್ನಾಗಿದೆ. ಡೈಲಿ ಬರ್ತಾರೆ, ತಿಂತಾರೆ. ಓಕೆ. ರೇಟ್ ಎಲ್ಲ ಹೇಗಿದೆ ನಿಮ್ಮಲ್ಲಿ? ರೈಸ್ 30, Okay. ಚಿತ್ರಾನ್ನ 30. ಓಕೆ. ಎಲ್ಲ ನಾರ್ಮಲ್ ರೇಟ್. ದೋಸೆ ಎಲ್ಲ? 13, ಎಲ್ಲ ಪ್ಲೇಟ್ 30. ಎಲ್ಲ 13. ಓಹೋ. ಬೋಂಡ ಮಾತ್ರ ಮಾಡೋದ ನೀವು? ಇಲ್ಲ, ಒಂದಿನ ಬೋಂಡ, ಒಂದಿನ ವಡೆ. ವಡೆ ಎಲ್ಲ. ಓಕೆ. ಅವುಗಳು ಎಷ್ಟು ಪ್ರೈಸು? ಸೇಮ್ 5 ರೂಪಾಯಿ. 5 ರೂಪಾಯಿ. ಓಕೆ. ಈಗ ನಿಮ್ಮ ಹೋಟೆಲ್ಗೆ ಬರ್ಬೇಕಂದ್ರೆ ಜನ ಎಲ್ಲಿ, ನಿಮ್ಮ ಲ್ಯಾಂಡ್ ಮಾರ್ಕ್ ಎಲ್ಲಿ ನಿಮ್ದು? ಕೆಂಗೇರಿ ಬಸ್ ಟರ್ಮಿನಲ್ ಹತ್ರ, ಇಲ್ಲ ಅಂದ್ರೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ. ಓ, ಕೆಂಗೇರಿ ಮೆಟ್ರೋ ಸ್ಟೇಷನ್ ಎದುರುಗಡೆ Opposite. ಆಪೋಸಿಟ್. ನಿಮ್ಮ ಹೋಟೆಲ್ ಹೆಸರು ಆಕ್ಚುಲಿ? ಇದೇನೇನಿಲ್ಲ, ವೀರಶೈವ ಚಾಟ್ಸ್ ಅಂತ ನನ್ನ ಚಾಟ್ಸ್ ಅಂಗಡಿ ಇದೆ ಅಷ್ಟೇ. ಓಕೆ. ಎಲ್ಲಿದೆ ಚಾಟ್ಸ್? ಅಲ್ಲೇ ಸ್ಕೈ ವಾಕ್ ಹತ್ರ. ಹಾ ಹಾ. ಅದು ಸಾಯಂಕಾಲ ಇರುತ್ತಾ? ಹೌದು. ಎಷ್ಟು ಗಂಟೆಗೆ ಅಲ್ಲಿ? ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ ಒಂದು 7 o'clock ತನಕ. ಓಕೆ. ಅಲ್ಲಿ ಏನೇನ್ ಮಾಡ್ತೀರಾ? ಚಾಟ್ಸ್ ಐಟಮ್, ಚಿರೋಟಿ, ಟಿಕ್ಕಿ ಪುರಿ, ಬೂಂದಿ ಮಸಾಲ, ನಿಪ್ಪಟ್ಟು ಮಸಾಲ. ಹಾ. ಅವುಗಳ ಪ್ರೈಸ್ ಎಲ್ಲ ಏನು? 30, 40, 45. ಅದು ಬೇರೆ ಬೇರೆ ವೆರೈಟಿ. ಓಕೆ ಓಕೆ. ಪರವಾಗಿಲ್ಲ. ಅದು ನೀವು ಒಬ್ಬರೇ ಮಾಡ್ತಾರಾ, ಅಪ್ಪ ಇರ್ತಾರ? ನೀವು ಒಬ್ಬರೇ? ಓಕೆ. ಸೊ ಡೇ ಟೈಮಲ್ಲಿ ಇದು, ಮತ್ತೆ ಅದು ಮಧ್ಯಾಹ್ನ ಮೇಲೆ? ಓಕೆ. ಸೊ ನೀವು ಕೆಲ್ಸಕ್ಕೆ ಹೋಗಿದ್ದಿದ್ರು ಇಷ್ಟು ಸಂಪಾದನೆ ನೋಡಕ್ ಆಗ್ತಾ ಇರ್ಲಿಲ್ಲ? ಓಕೆ. ಕೆಲ್ಸದಲ್ಲಿ ಏನ್ ಸಿಗ್ತದೆ? ಓಕೆ. ಸ್ವಂತ ಬಿಸ್ನೆಸ್ ಮಾಡೋದು ಒಳ್ಳೇದು ಅಂತ ನಿಮ್ಮ ಅಭಿಪ್ರಾಯ? ಓಕೆ. ಥ್ಯಾಂಕ್ ಯು. ಓಕೆ ಸರ್. ಸೊ ನೋಡಿದ್ರಲ್ಲ ಆತ್ಮೀಯರೇ, ಈ ಹೋಟೆಲ್ ವಿಶೇಷ ಏನು ಅಂತ. ಇಲ್ಲಿ ನೀವು ಏನ್ ತಗೊಂಡ್ರು 30 ರೂಪಾಯಿ. ನಿಜವಾಗ್ಲೂ 30 ರೂಪಾಯಿಗೆ ಹೊಟ್ಟೆ ತುಂಬಾ ತಿಂಡಿ, ಬಿಸಿ ಬಿಸಿ ತಿಂಡಿ, ಒಳ್ಳೆ ಫ್ರೆಶ್ ತಿಂಡಿ ಸಿಗುತ್ತೆ. ಸೊ ನೀವು ಈ ಹೋಟೆಲ್ಗೆ ಬರ್ಬೇಕಂದ್ರೆ ಭಾಳ ಕಷ್ಟ ಏನು ಪಡಬೇಕಾಗಿಲ್ಲ. ಕೆಂಗೇರಿ ಬಸ್ ಟರ್ಮಿನಲ್ ಅಂತ ಒಂದು ಮೆಟ್ರೋ ಸ್ಟೇಷನ್ ಇದೆ, ಎಕ್ಸಾಕ್ಟ್ಲಿ ಅದರ ಎದುರುಗಡೆನೆ ಬರುತ್ತೆ ಹೋಟೆಲು. ಇಲ್ಲಿ ಟಿಫನ್ ತಗೊಂಡು ಒಳ್ಳೆ ಕೆರೆ ವ್ಯೂ ಅನ್ನ ನೋಡ್ತಾ ಇಲ್ಲಿ ಒಳ್ಳೆ ಟಿಫನ್ ಮಾಡ್ಬೋದು. ಸೊ ನೀವು ಈ ರಸ್ತೆನಲ್ಲಿ ಪಾಸ್ ಆಗಬೇಕಾದ್ರೆ ಖಂಡಿತ ಇಲ್ಲೊಂದು ಸ್ವಲ್ಪ ಬ್ರೇಕ್ ಕೊಟ್ಟು ಇಲ್ಲಿ ಟಿಫನ್ ಮಾಡಿ, ಇಲ್ಲಿ ಅದ್ಭುತವಾದ ತಿಂಡಿಯನ್ನು ತಿಂದು ನಮ್ಮ ಕಮೆಂಟ್ ಬಾಕ್ಸ್ಗೆ ಒಂದು ಒಳ್ಳೆ ಕಮೆಂಟನ್ನು ಹಾಕೋದನ್ನ ಮರಿಬೇಡಿ. ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.